ದರ್ಶನ್ ಮನೆ ಊಟಕ್ಕೆ ಅನುಮತಿ ಕೋರಿ ಸಲ್ಲಿಸಿದ ಅರ್ಜಿ ವಾಪಸ್ ಆಗಿದೆ. ಹೈಕೋರ್ಟ್ಗೆ ಸಲ್ಲಿಸಿದ ಮನೆ ಊಟದ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಲಾಯರ್. ತಾಂತ್ರಿಕ ಕಾರಣವನ್ನ ನೀಡಿ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ದರ್ಶನ್ ಪರ ವಕೀಲರು. ಹೈಕೋರ್ಟ್ ನಲ್ಲಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಯ ಬರುವ ಮುನ್ನವೇ ಅರ್ಜಿಯನ್ನ ವಾಪಸ್ ಪಡೆಯಲಾಗಿದೆ. ನಟ ದರ್ಶನ್ಗೆ ಸದ್ಯಕ್ಕೆ ಪರಪ್ಪನ ಅಗ್ರಹಾರದ ಜೈಲೂಟವೇ ಗತಿಯಾಗಿದೆ. ಜೈಲಿನಿಂದ ಹೊರಬರೋವರೆಗೂ ದರ್ಶನ್ ಜೈಲೂಟವನ್ನೇ ಮಾಡಬೇಕು. ಜೈಲೂಟದ ಮೆನುವಿನಲ್ಲಿ ಏನು ಬರುತ್ತೋ ಅದೇ ದರ್ಶನ್ಗೆ ಫಿಕ್ಸ್ ಆಗಿಬಿಟ್ಟಿದೆ. ಮೊನ್ನೆಯೂ ಮನೆಯೂಟದ ಅರ್ಜಿಯನ್ನ ವಜಾ ಮಾಡಿದ್ದ ಮ್ಯಾಜಿಸ್ಟ್ರೇಟ್ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ಜೈಲೂಟವೇ ಗತಿಯಾಗುಬಿಟ್ಟಿದೆ. ನಟ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಿಬಿಟ್ಟಿದೆ. ಈಗ ಮನೆ ಊಟದ ಅರ್ಜಿಯನ್ನ ಸಲ್ಲಿಸಿದ್ರು ಕೋರ್ಟ್ಗೆ. ಮನೆಯಿಂದ ಊಟ ಬೇಕು, ಜೈಲಿನ ವಾತಾವರಣ ಸರಿ ಆಗ್ತಾ ಇಲ್ಲ, ಜೈಲಿನ ಊಟ ಹಿಡಿಸ್ತಾ ಇಲ್ಲ ಅಂತ ಮನವಿಯ ಮೊರೆಗೆ ಅರ್ಜಿಯನ್ನ ಸಲ್ಲಿಸಿದ್ರು ಮನೆಯ ಊಟಕ್ಕಾಗಿ. ಆದ್ರೆ ಈಗ ದರ್ಶನ್ ಪರ ವಕೀಲರು ಮನೆ ಊಟಕ್ಕೆ ಅನುಮತಿಯನ್ನ ಕೋರಿದ ಅರ್ಜಿ ಏನಿದೆಯಲ್ಲ ಇದನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಹೈಕೋರ್ಟ್ಗೆ ಸಲ್ಲಿಸಿದ್ದ ಮನೆ ಊಟದ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಲಾಯರ್. ಈಗ ಯಾವ ಕಾರಣವನ್ನ ನೀಡಿ, ತಾಂತ್ರಿಕ ಕಾರಣವನ್ನ ನೀಡಿ ಅರ್ಜಿಯನ್ನ ವಾಪಸ್ ಪಡೆಯಲಾಗಿದೆ ದರ್ಶನ್ ಪರ ವಕೀಲರಿಂದ. ಇನ್ನು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬರುವ ಮುನ್ನವೇ ಈಗ ದರ್ಶನ್ ಪರ ವಕೀಲರು ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಹೀಗಾಗಿ ದರ್ಶನ್ಗೆ ಸದ್ಯಕ್ಕೆ ಪರಪ್ಪನ ಅಗ್ರಹಾರದ ಜೈಲೂಟವೇ ಗತಿ ಆಗಿಬಿಟ್ಟಿದೆ. ಜೈಲಿನ ಮೆನುವಲ್ಲಿ ಏನೇನು ಊಟ ಬರುತ್ತಲ್ಲ ಅದನ್ನೇ ದರ್ಶನ ಮಾಡಬೇಕು. ಮನೆಯ ಊಟಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಅನುಮತಿಯನ್ನ ಕೋರಿ, ಇದನ್ನ ವಾಪಸ್ ಪಡೆಯಲಾಗಿದೆ. ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲಿ ಏನೇನು ಊಟ ಮಾಡ್ತಾರೆ ಅದನ್ನೇ ದರ್ಶನ್ ಈಗ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಮೊನ್ನೆಯೂ ಮನೆಯೂಟದ ಅರ್ಜಿಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೂಡ ಅದನ್ನ ವಜಾ ಮಾಡಿತ್ತು. ಹೀಗಾಗಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಮನೆ ಊಟ ಬೇಕು ಅಂತ ಅನುಮತಿಯ. ಆದ್ರೆ ಈಗ ಅದು ಅನುಮತಿಗೆ ಈಗ ವಿಚಾರಣೆಗೆ ಬರುವ ಮುನ್ನವೇ ದರ್ಶನ್ ಪರ ವಕೀಲರು ಈಗ ಅರ್ಜಿಯನ್ನ ಹಿಂಪಡೆದಿದ್ದಾರೆ, ವಾಪಸ್ ಪಡೆಯುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ಜೈಲೂಟವೇ ಗತಿಯಾಗಿಬಿಟ್ಟಿದೆ.